ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚೆಗೆ ನಿಮಗೆ ಗೊತ್ತೇ ಇದೆ, ಸೆಪ್ಟೆಂಬರ್ 22ರ ನಂತರ GST ಇಳಿಕೆಯ ಪರಿಣಾಮವಾಗಿ ಕಾರುಗಳ ದರದಲ್ಲಿ ಬಹಳಷ್ಟು ಇಳಿಕೆ ಆಗಿರುವಂಥದ್ದು. ಪ್ರಮುಖ ಕಾರು ಉತ್ಪಾದಕ ಕಂಪನಿಗಳು ಅವುಗಳ ಎಲ್ಲ ಮಾಡೆಲ್ಗಳ ದರವನ್ನು ಇಳಿಸಿದೆ ಬಿಕಾಸ್ ಆಫ್ GST ಇಳಿಕೆ ಆಗಿರುವಂಥದ್ದು. ಜೊತೆಗೆ ಹಬ್ಬದ ಆಫರ್ಗಳು ಕೂಡ ಇತ್ತೀಚೆಗೆ ಸೇರ್ಪಡೆ ಆಗಿರುವಂಥದ್ದು. ಹಾಗಾಗಿ ಕಾರುಗಳು ಡಿಸ್ಕೌಂಟ್ ದರದಲ್ಲಿ ಸಿಗ್ತಾ ಇರೋದ್ರಿಂದ ಎಲ್ಲರೂ ಶೋರೂಮ್ಗೆ ಹೋಗಿ ಕಾರನ್ನ ಖರೀದಿಸುವಂತಹ ಒಂದು ಸಂಭ್ರಮದಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ಕಾರುಗಳ ಖರೀದಿ ಹೇಗಿರಬೇಕು, ಈ GST ಇಳಿಕೆ ಇಂಪ್ಯಾಕ್ಟ್ ಏನು, ಕಾರನ್ನ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕಾಗುತ್ತೆ, ಯಾವ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಪ್ಲಾನಿಂಗನ್ನು ಮಾಡಬೇಕಾಗುತ್ತೆ, ಇತ್ಯಾದಿ ವಿಚಾರಗಳನ್ನು ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಹಣಕಾಸು ಅಂಕಣಕಾರರು ಹಾಗೂ ಬ್ಯಾಂಕಿಂಗ್ ತಜ್ಞರಾದಂತಹ ಶ್ರೀಧರ್ ಬಾಣವರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ ಶ್ರೀಧರ್ ಜಿ. ನಮಸ್ಕಾರ. ಅಂದ ಹಾಗೆ ಇತ್ತೀಚೆಗೆ GST ಇಂಪ್ಯಾಕ್ಟಿನ ಪರಿಣಾಮವಾಗಿ ಕಾರುಗಳ ದರದಲ್ಲಿ ಬಹಳಷ್ಟು ಇಳಿಕೆ ಆಗಿರುವಂಥದ್ದು. ಮುಖ್ಯವಾಗಿ ಅವುಗಳ ಸ್ಲ್ಯಾಬ್ ಇಳಿಕೆ ಆಗಿರೋದ್ರಿಂದ 28ರಿಂದ 18%ಗೆ ಬಂದಿರೋದ್ರಿಂದ ಸೊ ಈ ಸಂದರ್ಭದಲ್ಲಿ ಕಾರುಗಳ ಖರೀದಿ ಹೇಗೆ ಮಾಡಬೇಕು, ಯಾಕೆ ಆ ಒಂದು ಆಲೋಚನೆಯನ್ನು ಮಾಡಬೇಕಾಗುತ್ತೆ, ಇದಕ್ಕೆ ಬೇಕಾದಂತಹ ಪ್ಲ್ಯಾನಿಂಗನ್ನು ಹೇಗೆ ಮಾಡಬೇಕು ಅಂತ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾತನ್ನು ಹೇಳ್ತೀರಾ ಅಂತ. ಖಂಡಿತ. ಈ ತುಂಬ ಹಳೆಯ ಕಾಲದವರು ನಮ್ಮ ಗುಬ್ಬಿ ವೀರಣ್ಣವರ ಸದಾರಮೆ ನಾಟಕ ನೋಡಿದರೆ ಅದರಲ್ಲಿ ಒಂದು ಹಾಡು ಬರುತ್ತೆ. ಅದರಲ್ಲಿ ಒಬ್ಬ ಕಳ್ಳನ ಪಾತ್ರ ಮಾಡ್ತಾರೆ ಅವರು ಒಳ್ಳೆಯ ಸಮಯ ಒಳ್ಳೆಯ ಸಮಯ ಒಳ್ಳೆಯ ಸಮಯವು, ಅಲ್ಲೇ ಅವರು ಕಳ್ಳತನವ ಮಾಡಲಿದ್ದು ಒಳ್ಳೆಯ ಸಮಯವು ಅಂತ ಹೇಳ್ಕೊತಾರೆ. ಅದೇ ರೀತಿ ನನ್ನ ಪ್ರಕಾರ ಇವಾಗ ಸುಮಾರು ಸೆಪ್ಟೆಂಬರ್, ನೀವು ಹೇಳಿದಾಗೆ ಸೆಪ್ಟೆಂಬರ್ನಿಂದ ಕಾರ್ ಕೊಳ್ಳೋರಿಗೆ ಒಂದು ಸುಸಮಯ ಇದು. ಇದಕ್ಕೆ ಹಲವಾರು ಕಾರಣಗಳಿವೆ. ಒಂದು, ಸಾಧಾರಣವಾಗಿ ಈ ಹಬ್ಬದ ಸೀಸನ್ನು ನಮ್ಮ ಆರ್ಥಿಕ ಪ್ರಪಂಚದಲ್ಲಿ ಇಡೀ ವರ್ಷವನ್ನು 2 ಭಾಗವಾಗಿ ವಿಂಗಡಿಸ್ತೀವಿ. ಒಂದು ಬ್ಯುಸಿ ಸೀಸನ್ನು, ಒಂದು ಸ್ಲ್ಯಾಕ್ ಸೀಸನ್ ಅಂತೇಳಿ. ಈ ಸುಮಾರಾಗಿ ಆಗಸ್ಟಿಂದ ಏಪ್ರಿಲ್ವರೆಗೆ ಇದು ಬ್ಯಾಂಕ್ಗಳಿಗೆ ಸಾಲ ಕೊಡೋರಿಗೆ ಒಂದು ಬ್ಯುಸಿ ಸೀಸನ್. ಈ ಕಾಲದಲ್ಲಿ ಸಾಲದ ಡಿಮಾಂಡು ತುಂಬ ಇರುತ್ತದೆ. ಇದು ಒಂದು ಸಮಯ ಈಗ ಬಂದಿರೋದು. ಜೊತೆಗೆ ನೀವು ಹೇಳಿದಾಗೆ ಈಗ ಹಬ್ಬಗಳು ಬರ್ತಾ ಇರೋದ್ರಿಂದ ಈ ಟಾರ್ಗೆಟ್ಗಳು, ಅಂದರೆ ಕಾರ್ ಕಂಪನಿಯವನು ಅವನ ಶೋರೂಮ್ನವನಿಗೆ ಟಾರ್ಗೆಟ್ಗಳನ್ನು ಅತಿ ಹೆಚ್ಚು ಕೊಟ್ಟಿರ್ತಾರೆ. ಹೀಗಾಗಿ ಅವರು ಗ್ರಾಹಕರನ್ನ ಸೆಳೆಯಲಿಕ್ಕೆ ಬೇಕಾದಷ್ಟು ಉಪಾಯಗಳನ್ನು ಮಾಡುತ್ತಾರೆ. ಅದು ಇವಾಗ ಚಾಲ್ತಿಯಲ್ಲಿರುತ್ತೆ. ಈ ಸುಸಮಯ ಶುರುವಾಗಿದ್ದು ನಮ್ಮ ಫೆಬ್ರವರಿಯಲ್ಲಿ ನಮ್ಮ ಆರ್ಥಿಕ ಮಂತ್ರಿಗಳು ಬಡ್ಜೆಟ್ನಲ್ಲಿ ಸಾಕಷ್ಟು ಪರಿಣಾಮಕಾರಿ ಬದಲಾವಣೆಗಳನ್ನು ತಂದರು. ಅದು ಯಾವುದೋ ವಿಷಯಕ್ಕೆ, ವೈಯಕ್ತಿಕ ತೆರಿಗೆ ಇದರಲ್ಲಿ. ಈಗ ನನ್ನದೇ ಉದಾಹರಣೆ ತೊಗೊಂಡ್ರೆ, ನನಗೆ ಈ ವರ್ಷದ ಆದಾಯದಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ನನಗೆ ವರ್ಷಕ್ಕೆ ಹೆಚ್ಚು ಕಡಿಮೆ 50,000ರಿಂದ 60,000 ರೂಪಾಯಿ ತೆರಿಗೆ ಉಳಿತಾಯ ಆಗುತ್ತೆ. ಆಯಿತಾ. ಎರಡನೇದಾಗಿ ಈ ಹೊಸ ತೆರಿಗೆ ಪದ್ಧತಿ, ಹಳೆಯ ತೆರಿಗೆ ಪದ್ಧತಿ ಎರಡನ್ನೂ ತೊಗೊಂಡಾಗ ನಾನು 80C ಅನ್ವಯ ಯಾವುದೇ ಹೂಡಿಕೆ ಮಾಡಬೇಕಾಗಿಲ್ಲ. ಆ 1.5 ಲಕ್ಷ ನನ್ನ ಬಳಕೆಗೆ ಉಳ್ಕೊಳ್ಳುತ್ತೆ. ಇದೆರಡು ಮುಖ್ಯವಾಗಿ ಬಂದಿತ್ತು. ಅವಾಗಿಂದನೇ ಜನಕ್ಕೆ ಸ್ವಲ್ಪ ಹಣ ಕೈ ಸೇರಲಿ, ಅವರು ಖರೀದಿಗಳನ್ನು ಮಾಡಲಿ, ಇದರಿಂದ ನಮ್ಮ ಪ್ರೊಡಕ್ಷನ್ ಅಂದರೆ GDP ಬೆಳವಣಿಗೆ ಆಗಲಿ ಅನ್ನೋದು ಉದ್ದೇಶದಿಂದ ಅದು ಕೊಟ್ಟಿದ್ದರು. ಅದು ಎರಡನೇ ಹಂತವಾಗಿ ಈ GST ಇದನ್ನು ಮಾಡಿಫಿಕೇಷನ್ ಮಾಡುವಾಗ ಮುಖ್ಯವಾಗಿ ಕಾರು, ನಾವು ಹೇಳಿದಾಗೆ ಕಾರು 1200 cc ಪೆಟ್ರೋಲ್, 1400 cc ಡೀಸೆಲ್ ಗಾಡಿಗಳಿಗೆ 28ರಿಂದ 18ಕ್ಕೆ ತೆರಿಗೆ ಇಳಿಸಿದ್ರು. ಅಲ್ಲಿ 10% ಅಂದರೆ ಒಂದು 10 ಲಕ್ಷದ ಕಾರಿಗೆ 1 ಲಕ್ಷ ಬೆಲೆ ಕಡಿಮೆ ಆಯಿತು. 1 ಲಕ್ಷ ಬೆಲೆ ಕಡಿಮೆ ಆಯಿತು. ಅಲ್ಲಿ ಎಚ್ಚರ ವಹಿಸಬೇಕು ಅಂದರೆ ಇದರ ಮಟ್ಟನ ಮೀರಿದ್ದು, ಅಂದರೆ 1200 1400 ಮೀರಿದ ಕಾರ್ ಆದರೆ 28ರಿಂದ ಒಂದೇ ಸರಿ 40ಕ್ಕೆ ಹೋಗುತ್ತೆ. ಆ ಕಾರಣ ಆಯಿಸ್ಕೋಬೇಡಿ, ಯಾರೋ ಅವ್ರು ಹೇಳಿದ್ರು ಅಂತ ಸಣ್ಣ ಕಾರ್ಗಳಿಗೆ ಹೆಚ್ಚು ಲಾಭದಾಯಕ ಆಯಿತು. ಸಣ್ಣದು ಅಂದರೆ ಇದು ತೀರಾ ಇಂಡಿಕಾ ಅಥವಾ ಮಾರುತಿ 800 ಆಲ್ಟೋ ಥರದ ಕಾರಲ್ಲ. ಈಗ ಕಳೆದ ವಾರ ಅಷ್ಟೇ ನನ್ನ ಅಳಿಯ ಕಾರ್ ಕೊಂಡ್ಕೊಂಡಿದ್ದಾನೆ. ಅವನು ರೆನೋ ಟರ್ಬೋ ಅಂತ ನೆನ್ನೆ ಪೇಪರ್ಲೆಲ್ಲ ಫುಲ್ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ. 7 ಸೀಟು, ಹಿಂದ್ಗಡೆ ಕ್ಯಾಮ್ರಾ, ಎಷ್ಟೋ 108 ತೋರಿಸಿದ್ರು ನನಗೆ ಅಲ್ಲಿ 2-3 ಜ್ಞಾಪಕ ಇಲ್ಲ. ಅಂಥ ಕಾರುಗಳನ್ನು ಕೂಡ ಈ ವ್ಯಾಪ್ತಿನಲ್ಲಿ ಬರೋದ್ರಿಂದ ಕೊಂಡುಕೊಳ್ಳೋದಕ್ಕೆ ಅದು ಒಳ್ಳೆಯ ಸಮಯ. ಆಮೇಲೆ ಹೇಳಿದೆ, ಇದು ಹಬ್ಬದ ಸೀಸನ್ ಆಗಿದ್ದರಿಂದ ಮಾರಾಟಗಾರರಿಗೆ ಟಾರ್ಗೆಟ್ ಜಾಸ್ತಿ ಇರುತ್ತೆ.
ಅವರು ಇದೇ ಕಾಲ ಅವ್ರು ಮಾರ್ಕೋಬೇಕು. ಹಾಗಾಗಿ ಅವರು ಸಾಕಷ್ಟು ಅದರಲ್ಲಿ ಬೇರೆ ಬೇರೆ ಆಫರ್ಗಳನ್ನು ಕೊಟ್ಟಿದ್ದಾರೆ. ತಕ್ಷಣ ಪ್ರೋಸೆಸ್ ಆಗ್ತಾಯಿದೆ. ಈಗ ಕಾರು ಕೆಲವೊಮ್ಮೆ ಒಂದು ತಿಂಗಳುಗಟ್ಟಲೆ ಕಾಯಬೇಕು ಅಂತಾಯಿತು. ನಮ್ಮ ಮನೆಯಲ್ಲಿ ಹೋದ ವಾರ ತೊಗೊಂಡಿದ್ದ ಕಾರಿಗೆ ಬಹುಶಃ ಅವರು 8 ದಿವಸ ಕಾಯಿದ್ರು ಅಂತ ಕಾಣುತ್ತೆ ಅಷ್ಟೇ. 8 ದಿವಸದಲ್ಲಿ ಡೆಲಿವರಿ ಆಗೋಯ್ತು ಕಾರು. ಇದೆಲ್ಲ ಈಗಿನ ಸೀಸನಲ್ಲಾದರೆ ಮಾಡ್ತಾಯಿದ್ದಾರೆ. ಆಮೇಲೆ ಜೊತೆಗೆ ಕಾರುಗಳು ಸುಮಾರಾಗಿ ಮಾರುಕಟ್ಟೆಗೆ ಹೊಸ 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 ಮಾಡೆಲ್ಗಳು ಇದೇ ಸೀಸನ್ ಕಾಯ್ಕೊಂಡು ಬಂದಿವೆ. ನಿಜ ಎಲ್ಲ ಬಂದಿರೋದ್ರಿಂದ ನಮಗೆ ಲಭ್ಯತೆ ಬೇಕಾಷ್ಟಿದೆ. ನಮಗೆ ಯಾವುದನ್ನು ಬೇಕಾದರೂ ಆಯ್ಕೊಳ್ಳೋ ಒಂದು ಸ್ವಾತಂತ್ರ್ಯ ನಮಗಿದೆ. ಅದರಿಂದ ಈ ಸೀಸನ್ನಲ್ಲಿ ಈ ಕಾರ್ ಕೊಂಡ್ಕೊಳ್ಳೋದು ಆ ಪಾಯಿಂಟಿಂದ ಸುಲಭ. ಸರಿ, ಇನ್ನು ಮುಖ್ಯವಾಗಿ ಈ ಕಾರನ್ನು ಕೊಂಡ್ಕೊಳ್ಳೋಕ್ಕೆ ಹಣಕಾಸಿನ ಮಾರ್ಗ ಯಾವುದು? ನಿಜ, ಇದನ್ನು ಯೋಚನೆ ಮಾಡಬೇಕಾಗುತ್ತೆ. 2 ಮಾರ್ಗ ಇದೆ. ಒಂದು ಡೈರೆಕ್ಟಾಗಿ ಕ್ಯಾಶ್ ಕೊಟ್ಟು ಕೊಂಡ್ಕೊಳ್ಬೋದು. ಎರಡನೇದು ಸಾಲಕ್ಕೆ ಹೋಗ್ಬೋದು. ನಾನು ಮೊದಲಿಗೆ ಕ್ಯಾಶ್ ಕೊಟ್ಟು ಕೊಂಡ್ಕೊಳ್ಳೋ ಒಂದು ಆಪ್ಷನ್ ಬಗ್ಗೆ ಹೇಳ್ತೀನಿ. ಹೌದು, ನನ್ನ ಹತ್ರ ಯಾವುದೋ FD ಇದೆ, ಅದಕ್ಕೆ 5-6% ಬಡ್ಡಿ ಬರ್ತಾಯಿದೆ. ನಾನು ಕಾರ್ ಲೋನ್ ತೊಗೊಂಡ್ರೆ 8% 9% ಆಗುತ್ತೆ. ಅದೆಲ್ಲ ಅವ್ರಿಗೆ ಬೇಕಾದ ಡಾಕ್ಯುಮೆಂಟ್ ಎಲ್ಲ ಕೊಡಬೇಕಾಗಿಲ್ಲ. ಆ ದುಡ್ಡನ್ನು ತೆಗೆದು ಕಾರ್ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಕೆಲವರು ತೀರ್ಮಾನ ತೊಗೋಬೋದು. ಇಲ್ಲಿ ಒಂದು ಎಚ್ಚರಿಕೆ ಏನು ವಹಿಸಬೇಕು ಅಂದರೆ, ಆ ಹಣ ನೀವೇನು ಈಗ ಕ್ಯಾಶ್ ಆಗಿ ಪರಿವರ್ತಿಸಿ ಅದನ್ನು ಕಾರಾಗಿ ತೊಗೊಳ್ಳೋಂಥ ನಿಮ್ಮ ಉಳಿತಾಯ ಏನಿದೆ, ಇದು ಯಾವ ಉದ್ದೇಶಕ್ಕಾಗಿ ಇತ್ತು ಅನ್ನೋದನ್ನು ಮುಂಚೆ ಯೋಚನೆ ಮಾಡ್ಕೋಬೇಕು. ಉದಾಹರಣೆಗೆ, ನಾನು ನನ್ನ ತುರ್ತು ನಿರ್ವಹಣೆ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಂಡಿದ್ದೀನಿ. ನನ್ನ ಹತ್ರ 6-7 ಲಕ್ಷ ಎಮರ್ಜೆನ್ಸಿ ಫಂಡ್ ಇದೆ. ಅದಿದೆಯಲ್ಲ, ಸುಮ್ಮನೆ SBಯಲ್ಲಿದೆ, ಇನ್ಯಾವುದೋ ಲಿಕ್ವಿಡ್ ಫಂಡ್ನಲ್ಲಿದೆ, ಅದೇನು ಜಾಸ್ತಿ ದುಡಿತಾ ಇಲ್ಲ, ಅದನ್ನು ಉಪಯೋಗಿಸ್ಕೊಂಡು ಕಾರ್ ತೊಗೊಂಡ್ಬಿಡ್ತೀನಿ, ಮುಂದಕ್ಕೆ ನೋಡ್ಕೊಳ್ಳೋಣ. ಈ ಥರ ತಪ್ಪು ನಾವು ಮಾಡಬಾರ್ದು. ಅದು ಇಟ್ಕೊಂಡಿರೋದು ನೀವು ಎಮರ್ಜೆನ್ಸಿ ಫಂಡಿಗೆ. ಆ ಎಮರ್ಜೆನ್ಸಿ ಅನ್ನೋದು ನಿಮಗೆ ಯಾವ ಕ್ಷಣಕ್ಕೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನಮ್ಮ ನೌಕರಿ ಹೋಗ್ಬೋದು, ಕಾಯಿಲೆ ಬರ್ಬೋದು, ಇನ್ನೊಂದು ಬರ್ಬೋದು, ಆವಾಗ ಆ ಹಣ ಬೇಕು. ಅಂಥ ಹಣನ ದಯವಿಟ್ಟು ಉಪಯೋಗಿಸ್ಕೋಬೇಡಿ. ಇನ್ನೊಂದಿದೆ, ನನ್ನ ಮಗಳು ಈಗ 8 ವರ್ಷದವಳು, ಅವಳು ಕಾಲೇಜ್ ಎಜುಕೇಷನ್ಗೆ ಅಂತ ಒಂದಿಷ್ಟು ಇಟ್ಟಿದ್ದೀನಿ. ಇನ್ನೂ ಅವಳು 18 ವರ್ಷಕ್ಕೆ ತಾನೇ ನೋಡ್ಕೊಳ್ಳೋದು, 10 ವರ್ಷ ಇದೆಯಲ್ಲ, ಆ ದುಡ್ಡು ತೊಗೋತೀನಿ. ಇಂಥ ಕೆಲಸಗಳನ್ನು ಮಾಡಬೇಡಿ. ದಯವಿಟ್ಟು ನೀವು ಇಂಥ ಪರಿಸ್ಥಿತಿಯಲ್ಲಿ ಸಾಲಕ್ಕೆ ಹೋಗಿ. ಆಯಿತಾ? ಇನ್ನೂ ಯಾರೋ ನಿಮಗೆ ಅತ್ತೆ ಮಾವ ಗಿಫ್ಟ್ ಕೊಡ್ತಾರೆ, ಕ್ಯಾಶ್ ಇದ್ದರೆ ತೊಗೊಂಬಿಡಿ. ಕ್ಯಾಶ್ ತೊಗೊಳೋದ್ರದ್ದು ಅಡ್ವಾಂಟೇಜ್ ಏನಿದೆ ಅಂದರೆ, ಕಾರು ಮಾರಾಟಗಾರರಿಗೆ ಕೂಡ ಅವ್ರಿಗೇನೋ ಒಂದು ಕ್ಯಾಶು ಅಂದರೆ ಅವ್ರಿಗೊಂದು ಆಕರ್ಷಣೆ. ನೀವು ಕ್ಯಾಶ್ ಕೊಡೋದಾದರೆ ಅವರು ಕೆಲವು ಸ್ಪೆಷಲ್ ಡಿಸ್ಕೌಂಟ್ಗಳು, ಕೆಲವು ಸ್ಪೆಷಲ್ ಗಿಫ್ಟ್ಗಳನ್ನು ಕೊಡೋ ಪರಿಸ್ಥಿತಿಗಳಿವೆ. ಇದನ್ನು ಉಪಯೋಗಿಸ್ಕೋಬೋದು. ಆದರೆ ಕ್ಯಾಶು ಇದು ಯಾವುದಕ್ಕೂ ಅಂಟ್ಕೊಂಡಿರಬಾರ್ದು. ನಾನು ಹೇಳಿದ್ನಲ್ಲ, ಎಮರ್ಜೆನ್ಸಿ ಫಂಡು, ಮಕ್ಕಳ ವಿದ್ಯಾಭ್ಯಾಸದ್ದು, ಇದು ಯಾವುದೇ ರೀತಿಯ ಒಂದು ಉದ್ದೇಶಕ್ಕಾಗಿ ಇರೋ ದುಡ್ಡನ್ನು ಈ ಕಡೆಗೆ ಎಳ್ಕೋಬೇಡಿ. ತಪ್ಪು. ಸಾಲಕ್ಕೆ ಹೋಗಿ. ಸಾಲ ಈಗ ಸುಲಭವಾಗಿ ಸಿಗ್ತಾ ಇದೆ. ಬ್ಯಾಂಕ್ನವ್ರಿಗೆ ಏನಾಗಿದೆ, ಇನ್ನೊಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ಅವರ CRR ಅಂತೀವಿ, ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ, ಮೀಸಲು ಅನುಪಾತ. ಬ್ಯಾಂಕ್ನವರು ಅವರು ಗಳಿಸಿದ ಡಿಪಾಸಿಟ್ನಲ್ಲಿ ಇಷ್ಟು % ಹಣದ ರೂಪದಲ್ಲಿ, ಅಂದರೆ ಕರೆಂಟ್ ಅಕೌಂಟ್ ರೂಪದಲ್ಲಿ, ಬೇರೆ ಯಾವುದಕ್ಕೂ ಬಳಸದಲ್ಲೇ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ ಸೆಪ್ಟೆಂಬರ್ 5ರಿಂದ 3 ಹಂತದಲ್ಲಿ ಅದರಲ್ಲಿ ಕಡಿತ ಮಾಡಿದ್ದಾರೆ. ಸೊ ಹಾಗೆ ಬ್ಯಾಂಕ್ಗಳಿಗೆ ಹಣದ ಹರಿವಿದೆ ಈಗ. ಅದ್ರ ಜೊತೆ ಹರಿವು ಒಂದು. ಎರಡನೇದು, ಆ CRRಗೆ ಯಾವುದೇ ಬಡ್ಡಿ ಬ್ಯಾಂಕ್ಗಳಿಗೆ ಬರ್ತಿರಲಿಲ್ಲ. ಈಗ ಒಂದು ಬ್ಯಾಂಕಿಗೆ 1,000 ಕೋಟಿ ಅದರಿಂದ ಬಿಡುಗಡೆ ಆಯಿತು ಅಂದರೆ, ಆ 1,000 ಕೋಟಿನ ಅವರು 7-8% ಸಾಲ ಕೊಟ್ಟು ದುಡಿಮೆ ಮಾಡ್ಕೋಬೋದು. ಅವ್ರಿಗೊಂದು ಆದಾಯದ ಮೂಲ ಆಯಿತು. ಅಂದರೆ ಅವ್ರಿಗೆ ಅಷ್ಟು ಹಣ ಬಂದಿದ್ದರಿಂದ ಅದನ್ನು ಅವರು ಐಡ್ಲಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ಅವರು ಅದಕ್ಕೆ ಲೋನ್ ಕೊಡಲೇಬೇಕು. ಹೀಗಾಗಿ ಮ್ಯಾನೇಜರ್ಗಳ ಮೇಲೆ ಪ್ರೆಷರ್ ಇದೆ, ನೀವು ಲೋನ್ ಕೊಡಿ. ಹಾಗಾಗಿ ನಿಮಗೆ ಲೋನು ಸುಲಭ ಆಗ್ತಾ ಇದೆ ಈಗ. ಆಯಿತಾ? ನಿಮಗೆ ಕಾಯಿಸೋದಿಲ್ಲ, ಇನ್ನೊಂದಿಲ್ಲ. ಬ್ಯಾಂಕ್ಗಳಾಯಿತು. ನೀವು ಇನ್ನು ಶೋರೂಮ್ಗೆ ಹೋದರೆ ಅಲ್ಲಿ ನಕ್ಷತ್ರಿಕರ ಥರ ಈ ಫೈನಾನ್ಸ್ ಕಂಪನಿಗಳವರು ಕೂತಿರ್ತಾರೆ. ಅವ್ರ ಹತ್ರ ನಿಮಗೆ ಗೊತ್ತಾಗೋದೇ ಇಲ್ಲ. ನೀವು ಬರೀ ಕಣ್ಣು ಮುಚ್ಕೊಂಡು ಒಂದು 7-8 ಸೈನ್ ಹಾಕ್ಬಿಟ್ರೆ ಸಾಕು. ನೀವು ಇದು ಕೊಡು, ನಿನ್ನ ಆಧಾರ್ ಕೊಡು, ನಿನ್ನ ಸಿಬಿಲ್ ಸ್ಕೋರ್ ಕೊಡು, ಅದೆಲ್ಲ ನೋಡ್ಕೊಂಡಿರ್ತಾರೆ. ಇದೆಲ್ಲ ಏನು ಇದೇ ಇಲ್ದಲೆ ಅವರು ನಿಮ್ಗೆ ಅಲ್ಲೇ ಕೂತ್ಕೊಂಡು 4-5 ಫಾರಮ್ಗೆ ಸೈನ್ ಹಾಕ್ಸ್ಕೊಂಡ್ಬಿಟ್ಟು ಏನೇನು ಬೇಕೋ ಆಧಾರ್ ಗಿಧಾರ್ ಎಲ್ಲ ತೊಗೊಂಡ್ಬಿಟ್ಟು ಸರಿ ನಿಮ್ಮ ಮನೆಗೆ ಹೋಗಿ ಕಾರ್ ತೊಗೊಂಡು ಅಂತ ಕಳಿಸ್ಬಿಡ್ತಾರೆ. ಅವರಲ್ಲಿ ಏನಪ್ಪ ಅಂತಂದರೆ ಅದನ್ನು ನೀವು ನೋಡಬೇಕು. ಅವರು ಸ್ವಲ್ಪ ಖಾಸಗಿ ಹಣಕಾಸಿನದಿಂದ ಕೆಲವು ಕಾನೂನುಗಳಿಗೆ ಅವ್ರಿಗೆ ಸ್ವಲ್ಪ
ಅವರು ಬದ್ಧರಾಗಿರೋದಿಲ್ಲ ಆ ಕಾನೂನುಗಳಿಗೆ. ಹಾಗಾಗಿ ಮುಂದೆ ಕಷ್ಟ ಪರಿಸ್ಥಿತಿಯಲ್ಲಿ ನಿಮ್ಮ ಸಾಲ ವಸೂಲಾತಿಗಾಗಲಿ ಇನ್ನೊಂದಕ್ಕಾಗಲಿ ಅವರು ಸ್ವಲ್ಪ ಕಠಿಣ ಕ್ರಮಗಳನ್ನು ತಗೋತಾರೆ. ಇದನ್ನೆಲ್ಲ ವಿಚಾರಿಸ್ಕೊಳ್ಳಿ ಆಯಿತಾ. ನೀವು ಬ್ಯಾಂಕ್ಗೆ ಹೋಗಿ ತೊಗೊಳ್ಬೇಕು ಅಂತ ಏನಿಲ್ಲ, ಆ ಥರದಲ್ಲೂ ತೊಗೋಬೋದು. ಅಲ್ಲ, ಈಗ ಅವ್ರದ್ದು ಬಡ್ಡಿ ಜಾಸ್ತಿ ಇರುತ್ತಾ ಅಂತ ಹೇಗೆ? ಏನಂದ್ರಿ? ಈಗ ಅವ್ರದ್ದು ಬಡ್ಡಿ ಜಾಸ್ತಿ ಇರುತ್ತೆ. ನೀವು ಹೇಳಿದ್ರಲ್ಲ ಶೋರೂಮ್ ಅಲ್ಲಿ ಇರ್ತಾರೆ, ಖಾಸಗಿ ಹಣಕಾಸು ಸಂಸ್ಥೆಯವರು ಕೂತಿರ್ತಾರೆ ಅಂತ. ಸೊ ಅವ್ರದ್ದಕ್ಕೂ ಮತ್ತೆ ಬ್ಯಾಂಕ್ ಏನು ಡಿಫರೆನ್ಸ್ ಅಂತ? ಇಂಟ್ರೆಸ್ಟ್ ಡಿಫರೆನ್ಸ್ ಇರುತ್ತೆ. ಇಂಟ್ರೆಸ್ಟ್ ಡಿಫರೆನ್ಸ್ ಬ್ಯಾಂಕ್ ಕಡಿಮೆ ಇರುತ್ತೆ ಅಲ್ವಾ? ಬ್ಯಾಂಕಲ್ಲಿ ಕಡಿಮೆ ಇರುತ್ತೆ. ಯಾಕೆಂದರೆ ಬ್ಯಾಂಕ್ನವರು ನಿಮ್ಮ ಸೆಕ್ಯೂರಿಟಿ ನೋಡ್ತಾರೆ. ಅವ್ರೇನು ಹೇಳ್ತಾರೆ, ನಿನ್ನ ಪೇ ಸ್ಲಿಪ್ ತೊಗೊಳ್ತಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಎಲ್ಲ ತೊಗೊಂಡು ಅವರು ಅದೆಲ್ಲ 100ಕ್ಕೆ 100 ಇವು ಪರವಾಗಿಲ್ಲ ಈ ಪಾರ್ಟಿ ಅಂತ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಎಲ್ಲರದು ಆ ಪರಿಸ್ಥಿತಿ ಇರಲ್ಲ. ಆಮೇಲೆ ಸಿಬಿಲ್ ಸ್ಕೋರ್ ಕೂಡ ಕಡಿಮೆ ಇರುತ್ತೆ, ಅವ್ರಿಗೆ ಸಂಬಳ ಕಡಿಮೆ ಇರುತ್ತೆ. ಆದರೂ ಇಂಥವ್ರನ್ನ ಅವ್ರು ಬಿಡೋದಿಲ್ಲ. ಪ್ರೈವೇಟ್ ಫೈನಾನ್ಸ್ನವರು ಎಲ್ಲರಿಗೂ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಬಟ್ ಅವ್ರದ್ದು ಏನಂದರೆ ಮಾರ್ಜಿನ್ ಸ್ವಲ್ಪ ಜಾಸ್ತಿ ತೊಗೊಳೋದು, ಬಡ್ಡಿ ಜಾಸ್ತಿ ಹಾಕೋದು, ಈ ಥರದ್ದು ಅವರು ಮಾಡ್ತಾರೆ. ಜೊತೆಗೆ ಇನ್ನೊಂದು ಏನಾಗಿದೆ ಅಂದರೆ ನಿಮ್ಗೆ ಗೊತ್ತಿರಬೇಕು, ಈ ಮೋಟಾರ್ ಕಂಪನಿಗಳು ಸುಮಾರು ಕಂಪ್ನಿಗಳು ಅವ್ರದ್ದೇ ಫೈನಾನ್ಸ್ಗಳಿವೆ. ಈಗ ನೀವು ಟಾಟಾ ಮೋಟಾರ್ಸ್ಗೆ ಹೋದರೆ ಟಾಟಾದವ್ರದ್ದು ನಿನ್ನೆ ತಾನೇ ಬಂದಿದೆ, ಟಾಟಾ ಕ್ಯಾಪಿಟಲ್ ಪಿ, ಇದು ಅವರವ್ರದ್ದೇ ಫೈನಾನ್ಸ್ ಕಂಪನಿಗಳಿವೆ. ಅವರಿಗೆ ಅವರಲ್ಲಿರೋ ಹಣನ ಈ ರೀತಿ ಅವರು ಸಾಲದ ಮೂಲಕ ಅವರು ಮಾರ್ಕೆಟ್ನಲ್ಲಿ ಬಿಟ್ಟು ಅವರು ದುಡಿಮೆ ಮಾಡಬೇಕು, ಇದೆಲ್ಲ ಇದೆ. ಅದು ಆಪ್ಷನ್ ಸ್ವಲ್ಪ ಆಗಿದೆ. ಬ್ಯಾಂಕ್ ತೊಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ಬ್ಯಾಂಕ್ನವರು ಈಗ ಬಡ್ಡಿಯನ್ನು ಸಾಕಷ್ಟು ಕಡಿಮೆ ಮಾಡಿದ್ದಾರೆ. ಇವಾಗ ಮೊನ್ನೆ ನೋಡಿದ್ರೆ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಬ್ಯಾಂಕ್ ಆಫ್ ಬರೋಡಾದವರು ಅತಿ ಕಡಿಮೆ 7.5 7.6 ಇದೆ. 7.6. ಅದು ಯಾಕೆ ಅಷ್ಟೊಂದು? ಈಗ ರೆಪೋ ರೇಟ್ 5.5 ಇದೆಯಲ್ಲ, ನಾವು ಯಾಕೆ 7, 8 ಎಲ್ಲ ಕೊಡಬೇಕು ಅನ್ನೋ ಪ್ರಶ್ನೆಗಳು ಕೆಲವು ಸರಿ ಬರುತ್ತೆ. ಅಲ್ಲೇನಾಯಿತು ಅಂದರೆ, ಇದು ಸಾಧಾರಣವಾಗಿ ವಾಹನ ಸಾಲಗಳು ರೆಪೋ ರೇಟ್ಗೆ ಲಿಂಕ್ ಆಗಲ್ಲ. ಈ ಸದ್ಯಕ್ಕೆ ಏನಿದೆ ಅಂದರೆ, ಹೆಚ್ಚಿನ ಗೃಹ ಸಾಲಗಳು, ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಇಡೀ ಇದನ್ನು ಓದಿದ್ದೀನಿ, ಹೆಚ್ಚಾಗಿ ಗೃಹ ಸಾಲಗಳು ಯಾವುದು ಮರುಹೊಂದಾಣಿಕೆ ಅಂತ, ಬಡ್ಡಿಯನ್ನು ರಿಪೋ ದರ ಬದಲಾದಾಗ ಮರುಹೊಂದಾಣಿಕೆ ಮಾಡುವಂಥ ಸಾಲಗಳಿದೆಯಲ್ಲ, ಅದಕ್ಕೆ ಮಾತ್ರ ಕಡ್ಡಾಯವಾಗಿ ಬ್ಯಾಂಕ್ಗಳು ರಿಪೋ ದರವನ್ನು ಲಿಂಕ್ ಮಾಡ್ತದೆ. ಸೊ ಕಾರ್ ಲೋನ್ಗೆ ಅದು ಅಪ್ಲೈ ಆಗಲ್ಲ. ಕಾರ್ ಲೋನ್ಗೆ ಫಿಕ್ಸೆಡ್ ಲೋನ್ ಅಂತ. ಓಕೆ. ಇದಕ್ಕೆ ಒಂದು ಎಕ್ಸ್ಟರ್ನಲ್ ಬಾರೋಯಿಂಗ್, ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಲೆಂಡಿಂಗ್ ರೇಟ್, ರಿಪೋ ದರ, ಮತ್ತು ಇನ್ನೊಂದು ಟ್ರೆಜರಿ ಬಿಲ್ಲು, ಇದೆಲ್ಲ ವಿವರವಾಗಿ ಆಮೇಲೆ ಹೇಳಬೇಕಾಗತ್ತೆ. ಇವೆರಡಕ್ಕೆ ಆಧಾರಿತವಾಗಿದ್ದು ಅದು ಮಾರುಕಟ್ಟೆಯಲ್ಲಿ ಹೆಂಗೆ ಬದಲಾಗುತ್ತೆ ಅಂದರೆ, ರೆಪೋ ದರ RBI ಬದಲಾಯಿಸಿದಾಗ ಈ ಬಡ್ಡಿ ದರಗಳು ಚೇಂಜ್ ಆಗುತ್ತೆ. ಇದು ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಲೆಂಡಿಂಗ್ ರೇಟ್ಸ್. ಇನ್ನೊಂದು ಇಂಟರ್ನಲ್ ಬೆಂಚ್ ಮಾರ್ಕಿಂಗ್ ರೇಟ್ ಅಂದರೆ, ಈಗ ಸದ್ಯಕ್ಕೆ MCLR ಅಂತ ಒಂದು ದರ ಇದೆ, ಮಾರ್ಜಿನಲ್ ಕಾಸ್ಟ್ ಆಫ್ ಲೆಂಡಿಂಗ್ ರೇಟ್. ಮಾರ್ಜಿನಲ್ ಕಾಸ್ಟ್ ಅಂದ್ರೇನು? ನನಗೆ ಹಿಂದಿಂದ ಯಾವ ಖರ್ಚುಗಳು ಎಲ್ಲ ಲೆಕ್ಕ ಹಾಕಿ ನಾನು ಒದಗಿಸಬೇಕಾದ ಫಂಡ್ಗೆ ಇಷ್ಟು ಬೆಲೆ ಇದೆ, ಅದಕ್ಕೆ ನಾನು ಇಷ್ಟು ಬಡ್ಡಿ ಮಾಡ್ತೀನಿ ಅಂತ ಮಾಡೋ ಹಾಗಿಲ್ಲ. RBI ಏನು ಹೇಳುತ್ತೆ, ನೀವು ಮುಂದಕ್ಕೆ ಸಪೋಸ್ ನೀವು ಮುಂದಿನ 3 ತಿಂಗಳಲ್ಲಿ 1,000 ಕೋಟಿ ಸಾಲ ಕೊಡ್ತೀವಿ, ಅದಕ್ಕೆ ನೀವು ಫಂಡ್ಗಳನ್ನು ತಗೋಬೇಕಾದ್ರೆ ಅದರ ಕಾಸ್ಟು ಎಷ್ಟಾಗುತ್ತೆ ಅಂತ. ಓಕೆ, ನಾವು ಅದನ್ನು ಇನ್ನೊಮ್ಮೆ ಚರ್ಚೆ ಮಾಡೋಣ. ಈಗ ಕಾರ್ ಸಾಲಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನಾದರೂ ಮಾಹಿತಿ, ಈಗ ಡೌನ್ ಪೇಮೆಂಟ್ ಎಷ್ಟು ಕೊಡಬೇಕಾಗತ್ತೆ, ಎಷ್ಟು ಟರ್ಮ್ ಕೊಡ್ತಾರೆ, ಅದೆಲ್ಲ ಹೇಳ್ತೀರಾ? ಅದು ಹೇಳ್ತೀನಿ. ಈಗ ಡೌನ್ ಪೇಮೆಂಟು ನೆನ್ನೆ ಕೇಳೋರಿಗೆ 10%ವರೆಗೂ ಮಾಡಿದ್ದಾರೆ ಅಷ್ಟೇ. ಇನ್ನು ಸ್ಟೇಟ್ ಬ್ಯಾಂಕಲ್ಲಿ ಹೇಳಿದ್ರು ಇಲ್ಲ, ನಮಗೆ ಎಲ್ಲ ಕರೆಕ್ಟಾಗಿದ್ದರೆ ನಾವು ಈವನ್ 100% ಫೈನಾನ್ಸ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಅಲ್ಲಿವರೆಗಿದೆ ಡೌನ್ ಪೇಮೆಂಟು. ಎರಡನೇದು ನೀವು ಹೇಳಿದ್ದು ಪೀರಿಯಡ್ಡು 2 ವರ್ಷ ಮಿನಿಮಮ್ಮು, 5 ರಿಂದ 7 ವರ್ಷವೂ ಕೊಡ್ತಿದ್ದೀವಿ. ಬ್ಯಾಂಕ್ ಆಫ್ ಬರೋಡಾದವರು 5 ವರ್ಷ ಕೊಟ್ಟಿದ್ದಾರೆ ಈಗ. ಬಟ್ ಇಲ್ಲಿ ಈ ದೀರ್ಘಾವಧಿ ತೊಗೊಳ್ಳೋದಕ್ಕೂ ಅಲ್ಪಾವಧಿ ತೊಗೊಳ್ಳೋಕ್ಕೂ 2 ಕಾರಣಗಳು ಇರುತ್ತೆ. ಏನಂದರೆ, ದೀರ್ಘಾವಧಿ ನೀವು ತೊಗೊಂಡ್ರೆ ನಿಮ್ಮ EMI ಕಡಿಮೆ ಆಗುತ್ತೆ. ನಿಮಗೆ ಸಪೋಸ್ ನಿಮ್ಮ ಬೇರೆ ಎಲ್ಲ ಲೋನ್ಗಳು ಅದು ಇದು ಎಲ್ಲ ಆಗಿ ನಿಮಗೆ ಬರೀ ಒಂದು 10,000ರಷ್ಟು EMI ಕೊಡೋ ಶಕ್ತಿ ಇದೆ ಅಂದರೆ, ಅವಾಗ 10,000ಕ್ಕೆ ಹೊಂದಾಣಿಕೆ ಆಗೋಗೆ ನೀವು 4 ವರ್ಷ 5 ವರ್ಷ ತೊಗೋಬೋದು. ಬಟ್ ಇದರ ವಿರುದ್ಧವಾದ ಏನಾಗುತ್ತೆ ಅಂತಂದರೆ, ಇದರಲ್ಲಿ ವೈಪರೀತ್ಯ ಏನಾಗುತ್ತೆ ಅಂದರೆ, ನಿಮ್ಮ ರೀಪೇಮೆಂಟ್ ಪೀರಿಯಡ್ಸ್ ಜಾಸ್ತಿ ಇದ್ದಷ್ಟು ನೀವು ಟೋಟಲ್ ಲೋನ್ ಅಮೌಂಟ್ಗೆ ಕೊಡಬೇಕಾದ ಬಡ್ಡಿ ಜಾಸ್ತಿ ಆಗುತ್ತೆ. ಕರೆಕ್ಟ್. ಸೊ ಆದಷ್ಟು ಬೇಗ ತೀರಿಸಿದ್ರೆ ನಿಮಗೆ ಬಡ್ಡಿ ಬೀಳೋ ಬಡ್ಡಿ ಕಡಿಮೆ ಆಗುತ್ತೆ. ಕರೆಕ್ಟ್. ಈ ಪ್ರಿಪೇಮೆಂಟ್ ಆಪ್ಷನ್ಗಳು ಕೂಡ ಇದೆ. ಪ್ರಿಪೇಮೆಂಟ್ಗೆ
RBI ಹೇಳುತ್ತೆ ಬ್ಯಾಂಕ್ಗಳು ಬೇಕಾದರೆ ಅದಕ್ಕೆ ಪೆನಾಲ್ಟಿನೂ ಹಾಕ್ಬೋದು ಅಂತ. ನೀವು 10 ಲಕ್ಷ ಸಾಲ ತೊಗೊಂಡಿರ್ತೀರ, ನಾಳೆ ಯಾವುದೋ 1 ಲಕ್ಷ ಬೋನಸ್ ಬಂತು ಅಂತ ಹೋಗಿ ಕಟ್ಟಿದ್ರೆ ಕಟ್ಟಿಸ್ಕೋತಾರೆ, ಬಟ್ ಅದಕ್ಕೊಂದು ಸಣ್ಣ ಪೆನಾಲ್ಟಿನೂ ಹಾಕ್ಬೋದು ಅವರು. ಅದರಿಂದ ನಿಮಗೆ EMI ಹೆಚ್ಚು ಬಾರದು ಅಂತಿದ್ರೆ ಲಾಂಗ್ ಟರ್ಮ್ ತೊಗೋಬೇಕಾಗುತ್ತೆ. ಸೊ ಬಡ್ಡಿ ಉಳಿತಾಯ ಮಾಡ್ತೀನಿ ಟೋಟಲ್ ಟರ್ಮಲ್ಲಿ ಅಂತಂದರೆ ಶಾರ್ಟ್ ಟರ್ಮ್ ತೊಗೋಬೋದು. ಓಕೆ, ಹಂಗೆ ಇಷ್ಟಿರೋದ್ರಿಂದ ಈಗ ಕಾರ್ ಕೊಂಡ್ಕೊಳ್ಬೇಕು ಅಂತಿರೋರೆಲ್ಲ ದಯವಿಟ್ಟು ಹೋಗಿ ಕಾರ್ ಕೊಂಡ್ಕೊಳ್ಳಿ. GDP ಗ್ರೋತು ತುಂಬ ಇಂಪ್ರೂವ್ ಆಗುತ್ತೆ. ಬ್ಯಾಂಕ್ಗಳು ಕೂಡ ಭಾಳ ಈಸಿಯಾಗಿ ಲೋನ್. ಆದರೆ ಮುಖ್ಯವಾಗಿ ಬೆಳಗ್ಗೆ ನೀವೇ ಹೇಳ್ದಂಗೆ ಪಾರ್ಕಿಂಗಿಗೆ ಜಾಗ ಇದೆಯಾ ಅಂತ ನೋಡ್ಕೊಳ್ಳಿ. ಅದಿಲ್ಲದೆ ಇದ್ದರೆ ನಮ್ಮಂಥವ್ರಿಗೆ ತುಂಬ ತೊಂದರೆ ಆಗುತ್ತೆ. ನನ್ನ ಹತ್ರ ಪಾರ್ಕಿಂಗ್ ಇದೆ, ಕಾರ್ ಇಲ್ಲ, ಈ ಸ್ಥಿತಿ ಬಂದರೆ ಒಳ್ಳೆಯದು. ಕರೆಕ್ಟ್. ಅದು ಏನಾಗಿದ್ರೆ ಬೆಂಗಳೂರಿನ ನಗರದಲ್ಲಿ ಜಾಗ ಇಲ್ಲ ಅಂದರೆ ಅದಕ್ಕೆ ಕೂಡ ಪೇ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು. ಈಗ ನನಗೆ ನನ್ನ ಜಾಗ ಇದೆಯಲ್ಲ, ನನಗೆ ಇನ್ನೊಬ್ಬ ಟ್ಯಾಕ್ಸಿ ಇಟ್ಕೊಂಡ್ರೆ 2,000 ರೂಪಾಯಿ ಕೊಡ್ತಾನೆ. ನನ್ನ ಪಾರ್ಕಿಂಗ್ ಈಗ ದುಡಿತಾ ಇದೆ. ನಿಜ. ಜಾಗ ಇರೋರಿಗೆ ಆಗುತ್ತೆ, ಬಟ್ ಇಲ್ಲದೆ ಇರೋರು ಕೊಡಬೇಕಾಗುತ್ತೆ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಕಾರ್ ಲೋನ್ ಹೇಗಿರುತ್ತೆ, ಎಷ್ಟು ಡೌನ್ ಪೇಮೆಂಟ್ ಇರುತ್ತೆ, ಎಷ್ಟು ಟರ್ಮಿಗೆ ಕೊಡುತ್ತೆ, ಇಲ್ಲಿ ಗಮನಿಸಬೇಕಂತ ಅಂಶಗಳು, ಬ್ಯಾಂಕ್ಗಳು ಯಾವ ರೀತಿ ಕಾರ್ ಲೋನ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು. ನಿಮಗೂ ಅಷ್ಟೇ ಧನ್ಯವಾದಗಳು. ನನಗಿದು ಮೊದಲನೇ ಈ ಥರದೊಂದು ಇಂಟರ್ವ್ಯೂ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅದಕ್ಕೆ ತಜ್ಞರಾದಂತಹ ಶ್ರೀಧರ್ ಬಾಣವರ್ ಅವರು ಉತ್ತರವನ್ನು ನೀಡಲಿಕ್ಕಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ವಂದನೆಗಳು.